2025ರ ಮಕರ ರಾಶಿಯವರ ಭವಿಷ್ಯ 2025ರ ಹೊಸ ವರ್ಷದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಮಕರ ರಾಶಿಯಲ್ಲಿ ಜನಿಸಿದಂಥ ಜನರಿಗೆ 2025 ಹಿಂದಿನ ಸಮಸ್ಯೆಗಳನ್ನು ಪರಿಹರಿಸಲು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ. ನೀವು ಸ್ವಲ್ಪ ಸಮಯದವರೆಗೆ ಹೋರಾಡಿದ ಹಿಂದಿನ ಸಮಸ್ಯೆಗಳನ್ನು ಪರಿಹರಿಸಲು ನಿಮಗೆ ಸಾಧ್ಯವಾಗಬಹುದು. ಅಂದರೆ ನೀವು ಪ್ರಯತ್ನ ಪಟ್ಟರೂ ಕೂಡ ನೀವು ಸಮಸ್ಯೆ ಪರಿಹಾರ ಮಾಡ್ಕೋತೀರಿ. ಅಲ್ಲದೆ ಕುಟುಂಬದಲ್ಲಿ ನಡೀತಾ ಇರುವಂಥ ಸಂಘರ್ಷ ಶೀಘ್ರದಲ್ಲೇ ಇತ್ಯರ್ಥವಾಗುತ್ತೆ. ನೀವು ಉದ್ಯೋಗಗಳನ್ನು ಬದಲಾಯಿಸಲು ಪ್ರಯತ್ನಿಸಿದರೆ ಬದಲಾವಣೆ ಕೂಡ ಸಾಧ್ಯ. ಹೆಚ್ಚುವರಿಯಾಗಿ ವ್ಯಾಪಾರದ ಬದಲಾವಣೆಯ ಮೂಲಕ ನೀವು ಹೋಗಬಹುದು. ಹೆಚ್ಚುವರಿಯಾಗಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸೋದಕ್ಕೆ ಸಾಧ್ಯವಾಗುತ್ತೆ. ನೀವು ತುಂಬ ಪ್ರಬಲ ಮನಸ್ಸನ್ನು ಹೊಂದಿರ್ತೀರಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತೆ. ಎಲ್ಲಿಂದಲೂ ಒಂದು ಒಳ್ಳೆ ಸುದ್ದಿ ಕೇಳಿಬರುತ್ತೆ ಎಲ್ಲದರ ನಡುವೆ. ಇದೆಲ್ಲದರ ಹೊರತಾಗಿಯೂ ಮೇ ನಂತರ ಕುಟುಂಬ ಮತ್ತು ಹಣಕಾಸಿನ ಕ್ಷೇತ್ರಗಳಲ್ಲಿ ಬಹಳ ಜಾಗರೂಕರಾಗಿರಬೇಕಾಗತ್ತೆ. ಮತ್ತು ಮಾರ್ಚ್ನಿಂದ ಶನಿಯು ತನ್ನ ಪ್ರಭಾವವನ್ನು ತೆಗೆದುಹಾಕ್ತಾ ಇದ್ದರೂ ಮೇ ತಿಂಗಳಲ್ಲಿ ರಾಹು 2ನೇ ಮನೆಯ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಾರಂಭ ಮಾಡ್ತಾನೆ. ಪರಿಣಾಮವಾಗಿ ಸಮಸ್ಯೆಗಳು ಮೊದಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪರಿಹರಿಸಲ್ಪಡ್ತವೆ. ಇನ್ನು ಕೆಲವು ಸಣ್ಣ ಅಡಚಣೆಗಳಿರಬಹುದು. ವಿಶೇಷವಾಗಿ ಕುಟುಂಬ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಸ್ವಲ್ಪ ಸಣ್ಣಪಟ್ಟ ಸಮಸ್ಯೆಗಳು ಬರಬಹುದು. ಈ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಡಬೇಕಾಗತ್ತೆ. ಮೇ ಮಧ್ಯದ ಮೊದಲು ಪ್ರಣಯ ಸಂಬಂಧಗಳಿಗೆ ಉತ್ತಮ ಸಮಯ. ಹೆಚ್ಚುವರಿಯಾಗಿ ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಇದು ಅನುಕೂಲಕರವಾದಂಥ ಸಮಯ. ಆದರೆ ಮೇ ಮಧ್ಯದ ನಂತರ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ಪ್ರಯೋಜನಕಾರಿಯಾಗಿರೋದಿಲ್ಲ. ಬಹುಪಾಲು ಇಡೀ ವರ್ಷ ವಿದ್ಯಾರ್ಥಿಗಳಿಗೆ ಕೆಲವು ರೀತಿಯಲ್ಲಿ ಪ್ರಯೋಜನವನ್ನು ನೀಡುತ್ತೆ. ಇನ್ನು ಆರೋಗ್ಯ ಅಂತ ನೋಡೋದಾದರೆ ನಿಮ್ಮ ಆರೋಗ್ಯಕ್ಕೆ ಅನುಕೂಲಕರ ಫಲಿತಾಂಶಗಳನ್ನು ತರ್ತಾ ಇದೆ ಈ ವರ್ಷ. ಆರೋಗ್ಯಕ್ಕೆ ಹಿಂದಿನ ವರ್ಷಗಳಿಗಿಂತ ಗಮನಾರ್ಹವಾಗಿ ಉತ್ತಮವಾಗಿರುತ್ತೆ. ವಿಶೇಷವಾಗಿ ಮಾರ್ಚ್ ನಂತರ ಶನಿಯ ಪ್ರಭಾವ ನಿಮ್ಮ 2ನೇ ಮನೆಯಿಂದ ದೂರ ಸರಿಯುತ್ತೆ. ಈ ಬದಲಾವಣೆ ನಿಮ್ಮನ್ನು ಚೇತರಿಸಿಕೊಳ್ಳುವಂತಹ ಆರೋಗ್ಯಕ್ಕೆ ಕೊಡುಗೆಯನ್ನು ಕೊಡುತ್ತೆ. ಹಾಗೆ ಮೇ ಮಧ್ಯದವರೆಗೆ ಗುರುವಿನ ಸಂಚಾರ ಅತ್ಯುತ್ತಮವಾಗಿರುತ್ತೆ. ಆರೋಗ್ಯ ಫಲಿತಾಂಶಗಳು ಅತ್ಯುತ್ತಮವಾದಂಥ ಆರೋಗ್ಯ ಫಲಿತಾಂಶವನ್ನು ಕೊಡುತ್ತೆ. ಆದರೂ ಫಲಿತಾಂಶಗಳು ಸ್ವಲ್ಪ ಮಟ್ಟಿಗೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರಬಹುದು. ಸಾಮಾನ್ಯವಾಗಿ ಈ ವರ್ಷ ನಿಮ್ಮ ಆರೋಗ್ಯ ಅನ್ನುವಂಥದ್ದು ಬಹಳ ಉತ್ತಮವಾಗಿರುತ್ತೆ. ಇನ್ನು ಶಿಕ್ಷಣ. ಮಕರ ರಾಶಿಯವರಿಗೆ 2025 ಶಿಕ್ಷಣದಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ತರುವ ನಿರೀಕ್ಷೆ ಇದೆ. ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಉನ್ನತ ಶಿಕ್ಷಣವನ್ನು ನಿಯಂತ್ರಿಸುವ ಗುರುಗ್ರಹವು 5ನೇ ಮನೆಯಲ್ಲಿ ಸ್ಥಾನ ಪಡೆದಿರುತ್ತಾನೆ. ಇದು ನಿಮ್ಮ ಅದೃಷ್ಟ ಮತ್ತು ಮೊದಲನೇ ಮನೆ ಎರಡನ್ನೂ ಧನಾತ್ಮಕವಾಗಿ ಪ್ರಭಾವಿಸುತ್ತೆ. ಅಂದರೆ ಪಾಸಿಟಿವ್ ಅಂಶವನ್ನು ಕೊಡುತ್ತೆ. ಮನೆಯಿಂದ ದೂರ ವಾಸಿಸುವ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ. ಮೇ ಮಧ್ಯದ ನಂತರ ಗುರುವು 6ನೇ ಮನೆಗೆ ಚಲಿಸ್ತಾನೆ. ಇದನ್ನು ಸಾಮಾನ್ಯವಾಗಿ ನಿರ್ದಿಷ್ಟವಾಗಿ ಅನುಕೂಲಕರ ಫಲಿತಾಂಶಗಳನ್ನು ಉಂಟು ಮಾಡೋದಿಲ್ಲ. ಆದಾಗ್ಯೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವ ವಿದ್ಯಾರ್ಥಿಗಳು ಇನ್ನೂ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು. ಮತ್ತು ಅಥವಾ ಮನೆಯಿಂದ ದೂರ ಇರುವಂತಹ ವಿದ್ಯಾರ್ಥಿಗಳು ಹೆಚ್ಚಾಗಿ ಉತ್ತಮ ಕಾರ್ಯನಿರ್ವಹಿಸುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರದ ವಿಚಾರಕ್ಕೆ ಮಕರ ರಾಶಿಯವರಿಗೆ 2025 ತುಲನಾತ್ಮಕವಾಗಿ ಉತ್ತಮ ಮತ್ತು ಮಿಶ್ರಿತ ಫಲಿತಾಂಶಗಳನ್ನು ತರುತ್ತೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ನೀವು ಸುಧಾರಿತ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬಹುದು. ಕೆಲವು ಸಣ್ಣಪುಟ್ಟ ಅಡಚಣೆಗಳು ಉಂಟಾಗಬಹುದು. ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಶನಿಯ ಪ್ರತಿಕೂಲವಾದ ಸಾಗಣೆ ವ್ಯವಹಾರದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತಿಳಿದುಕೊಳ್ಳೋದಕ್ಕೆ ಅಡ್ಡಿಯಾಗಬಹುದು. ಇದು ಸ್ವಲ್ಪ ದುರ್ಬಲ ಫಲಿತಾಂಶವನ್ನು ಕೊಡುತ್ತೆ. ಆದರೂ ಮಾರ್ಚ್ ನಂತರ ಶನಿಯ ಪ್ರತಿಕೂಲ ಪ್ರಭಾವ ಅನ್ನುವಂಥದ್ದು ಇಲ್ಲಿ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ನಿಮಗೆ ಬಹಳ ಚೆನ್ನಾಗಿದೆ. ಶನಿಯ ಪ್ರಭಾವ ಅನ್ನುವಂಥದ್ದು ನಿಮಗೆ ಇಲ್ಲಿ ಒಂದು ಪಾಸಿಟಿವ್ ಅಂಶ ಕೊಡುತ್ತೆ. ನೀವು ಹೆಚ್ಚು ಶಕ್ತಿಯುತವಾಗಿರೋದಕ್ಕೆ ಅನುವು ಮಾಡಿಕೊಡುತ್ತೆ. ಇದು ನಿಮ್ಮ ವ್ಯವಹಾರದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ. ಇನ್ನು ವೃತ್ತಿ ವಿಚಾರಕ್ಕೆ ನೋಡೋದಾದರೆ ಮಕರ ರಾಶಿಯವರಿಗೆ ಮಾರ್ಚ್ ನಂತರ ವೃತ್ತಿ ಜೀವನದ ವಿಷಯದಲ್ಲಿ ಉತ್ತಮ ಫಲಿತಾಂಶಗಳು ತರುವ ನಿರೀಕ್ಷೆ ಇದೆ. ಮಾರ್ಚ್ ನಂತರದ ಅವಧಿ ಉದ್ಯೋಗ ಸಂಬಂಧಿತ ಬದಲಾವಣೆಗಳಿಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ. ಆದ್ದರಿಂದ ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸ್ತಾ ಇದ್ದರೆ, ಅಂದರೆ ಬದಲಾವಣೆ ಮಾಡಬೇಕು ಅಂತಿದ್ರೆ ಇದು ಒಳ್ಳೆ ಟೈಮು. ಮೇ ಮಧ್ಯದವರೆಗೆ 5ನೇ ಮನೆಯಲ್ಲಿ ಗುರುವಿನ ಸಂಚಾರ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಒಂದು ಒಳ್ಳೆಯ ಸಂಬಂಧ ಬೆಳೆಸುತ್ತೆ. ಹೆಚ್ಚು ಆನಂದದಾಯಕ ಕೆಲಸದ ವಾತಾವರಣ ಸೃಷ್ಟಿಯಾಗುತ್ತೆ. ಹೆಚ್ಚುವರಿಯಾಗಿ ನಿಮ್ಮ 2ನೇ ಮನೆಯ ಮೇಲೆ ರಾಹುವಿನ ಪ್ರಭಾವ ನಿಮ್ಮ ವೃತ್ತಿ ಜೀವನದ ಮೇಲೆ ನೆಗೆಟಿವ್ ಪರಿಣಾಮ ಬೀರೋದಕ್ಕೆ ಕಾರಣ ಆಗಬಹುದು. ಇನ್ನು ಆರ್ಥಿಕತೆ ಅಂದರೆ ಈ ಹಣಕಾಸು ವಿಚಾರ. ಹಣಕಾಸಿನ ವಿಚಾರ 2025 ಮಕರ ರಾಶಿಯವರಿಗೆ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ಅಂತ ಹೇಳ್ಬೋದು. ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಸಂಪತ್ತಿಗೆ ಸಂಬಂಧಿಸಿದ ಗ್ರಹವಾದ ಗುರು ಲಾಭದ ಮನೆಯ ಮೇಲೆ ತನ್ನ ಅಂಶವನ್ನು ಹೊಂದಿರ್ತಾನೆ. ಇದು ನಿಮಗೆ ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ಸಾಧಿಸೋದಕ್ಕೆ ಒಂದು ಸಹಾಯ ಮಾಡುತ್ತೆ.
ಮೇ ಮಧ್ಯದ ನಂತರ ಗುರು 6ನೇ ಮನೆಗೆ ಹೋಗ್ತಾನೆ. ಗುರುವಿನ ಈ ಸ್ಥಾನ ದುರ್ಬಲ ಅಂತ ಪರಿಗಣಿಸಲಾಗಿದ್ದರೂ ಸಂಪತ್ತಿನ ಮನೆ ಮೇಲೆ ಗುರುವಿನ 9ನೇ ಅಂಶ ನಿಮ್ಮ ಗಳಿಸಿದಂಥ ಸಂಪತ್ತನ್ನು ರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಸಮಯದಲ್ಲಿ ನಿಮ್ಮ ಗಳಿಕೆ ಪ್ರಕಾರ ಉತ್ತಮವಾಗಿ ಗಳಿಸೋದಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ. ಸಾಮಾನ್ಯವಾಗಿ ಗುರುವಿನ ಸ್ಥಾನ ಹಣಕಾಸಿನ ವಿಷಯಗಳಿಗೆ ಅನುಕೂಲಕರವಾಗಿರುತ್ತೆ. ಆದರೆ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಶನಿಯ ಸ್ಥಾನ ಮತ್ತು ನಂತರ ಸಂಪತ್ತಿನ ಮನೆ ಮೇಲೆ ರಾಹುವಿನ ಪ್ರಭಾವ ಬೆಂಬಲವನ್ನು ಹೊಂದಿರೋದಿಲ್ಲ. ಹಾಗಾಗಿ ಹಣವನ್ನು ಉಳಿಸೋದಕ್ಕೆ ನೀವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿದರೆ ಗುರು ನಿಮ್ಮ ಹಣಕಾಸಿನ ಮೇಲೆ ಪಾಸಿಟಿವ್ ಪರಿಣಾಮವನ್ನು ಬೀರಿದರೆ, ಶನಿ ಮತ್ತು ರಾಹು ಕೆಲವು ಸವಾಲುಗಳನ್ನು ಅಂದರೆ ಒಂದು ಚಾಲೆಂಜಿಂಗನ್ನು ಕೊಡ್ತಾರೆ. ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಟ್ಟರೆ ಆರ್ಥಿಕವಾಗಿ ಈ ವರ್ಷ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. ಇನ್ನು ವೈವಾಹಿಕ ಜೀವನ, ಮದುವೆ ಆಗೋದಕ್ಕೆ ಬಯಸುವಂತಹ ಜನರು ಅಥವಾ ಸಂಗಾತಿಯನ್ನು ಹುಡುಕ್ತಾ ಇರುವಂಥವರು, ಮದುವೆ ಆಗಬೇಕು ಅಂತ ಅಂದ್ಕೊಂಡಿರುವಂಥವರು ವರ್ಷದ ಮೊದಲಾರ್ಧದಲ್ಲಿ ತಮ್ಮ ಪ್ರಯತ್ನಗಳನ್ನು ಸ್ವಲ್ಪ ತೀವ್ರಗೊಳಿಸಿದರೆ ಮತ್ತು ವೈವಾಹಿಕ ವಿಷಯಗಳನ್ನು ಪರಿಹರಿಸ್ಕೋಬಹುದು ನೀವು. ಮತ್ತು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಅದೃಷ್ಟದ ಗ್ರಹವಾದ ಗುರು 5ನೇ ಮನೆಯಲ್ಲಿರ್ತಾನೆ. ಇದು ಮದುವೆ ವ್ಯವಸ್ಥೆಗಳಲ್ಲಿ ಹೆಚ್ಚು ಸಹಾಯ ಮಾಡುತ್ತೆ. ಆದಾಗ್ಯೂ ವರ್ಷದ ಕೊನೆಯ ಭಾಗದಲ್ಲಿ, ವಿಶೇಷವಾಗಿ ಮೇ ಮಧ್ಯದ ನಂತರ ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಕಡಿಮೆ ಅವಕಾಶಗಳಿರುತ್ತೆ. ಹಾಗಾಗಿ ಶನಿಯ ಸಂಚಾರ ವೈವಾಹಿಕ ಜೀವನಕ್ಕೆ ಅನುಕೂಲಕರ ಫಲಿತಾಂಶಗಳನ್ನು ತರುತ್ತೆ. ಇನ್ನು ಕೌಟುಂಬಿಕ ಜೀವನ, ಮಕರ ರಾಶಿಯವರಿಗೆ ಕುಟುಂಬದ ವಿಷಯದಲ್ಲಿ ಸುಧಾರಣೆಗಳನ್ನು ನೋಡೋ ಸಾಧ್ಯತೆ ಇದೆ. ಶನಿಯು ವರ್ಷದ ಆರಂಭದಿಂದ ಮಾರ್ಚ್ವರೆಗೆ 2ನೇ ಮನೆಯ ಮೂಲಕ ಸಾಗ್ತಾ ಇದ್ದರೂ ವರ್ಷವು ಮುಂದುವರೆದಂತೆ ಇದು ಗಮನಾರ್ಹ ಪರಿಹಾರವನ್ನು ಕೊಡುತ್ತೆ. 2ನೇ ಮನೆಯ ಅಧಿಪತಿಯಾಗಿರುವ ಶನಿಯು ಸಾಮಾನ್ಯವಾಗಿ ವರ್ಷದುದ್ದಕ್ಕೂ ಅನುಕೂಲಕರವಾಗಿರ್ತಾನೆ. ಕುಟುಂಬದಲ್ಲಿ ಹೆಚ್ಚಿನ ಸಾಮರಸ್ಯವನ್ನು ಬೆಳೆಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಭೂಮಿ ಮನೆ ತೆಗೆದುಕೊಳ್ಳುವಂತಹ ನಿರೀಕ್ಷೆಯಲ್ಲಿರುವಂಥವರಿಗೆ, ಮಕರ ರಾಶಿಯವರಿಗೆ 2025 ಹೇಗಿದೆ ಅಂತ ನೋಡೋದಾದರೆ, ಭೂಮಿ ಮತ್ತು ಆಸ್ತಿ ವಿಷಯಗಳಿಗೆ ಸಂಬಂಧಿಸಿದಂತೆ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬಹುದು. ಮಾರ್ಚ್ ನಂತರ ಶನಿಯ ಅನುಕೂಲಕರ ಸಾಗಣೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಆಸೆಗಳನ್ನು ಪೂರೈಸುವಲ್ಲಿ ಸಹಾಯ ಮಾಡುತ್ತೆ. ಕಳೆದ ವರ್ಷ ಅಥವಾ ಇಷ್ಟು ವರ್ಷಗಳಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ದಂಥ ಭೂ ವ್ಯವಹಾರಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಪರಿಹಾರ ಆಗುತ್ತೆ 2025ರಲ್ಲಿ. ಮತ್ತು ನೀವು ಆ ವಹಿವಾಟನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಕಾರಣಕ್ಕಾಗಿ ನಿಮ್ಮ ಫ್ಲ್ಯಾಟ್ನಲ್ಲಿ ಮನೆ ನಿರ್ಮಿಸೋದಕ್ಕೆ, ಅಂದರೆ ನಿಮ್ಮ ಜಾಗದಲ್ಲಿ ನೀವು ಮನೆ ನಿಮಗೆ ಸಾಧ್ಯವಾಗದಿದ್ದರೆ ಮಾರ್ಚ್ ನಂತರ ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.